ನಮಸ್ಕಾರ, ಕನ್ನಡ 9ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಕ್ರೀಡಾಂಗಣ ನಿರ್ಮಾಣಕ್ಕಾಗಿ ಒಟ್ಟು 50 ಎಕರೆ ಜಾಗವನ್ನು ನೀಡಲಾಗಿದೆ. ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಿರ್ಮಾಣದಿಂದ ಜಿಲ್ಲೆಯ ಅಭಿವೃದ್ಧಿ ಸಾಧ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಆಶ್ರಯದಲ್ಲಿ ಜನ ಕಲ್ಯಾಣ ಸಮಾವೇಶ. ಇದು ಜನರ ಬದುಕಿಗಾಗಿ ಹಾಗೂ ಕಲ್ಯಾಣಕ್ಕಾಗಿ ಮಾಡ್ತಾ ಇರೋ ಸಮಾವೇಶ. ಹಾಸನದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕರ್ತವ್ಯಕ್ಕೆ ಹಾಜರಾಗುವ ಸಂಭ್ರಮದಲ್ಲಿದ್ದ ಐಪಿಎಸ್ ಅಧಿಕಾರಿಯ ಖುಷಿ ಕಸಿದ ವಿಧಿ. ಪೊಲೀಸ್ ಬೊಲೆರೋ ಟೈರ್ ಸ್ಫೋಟವಾಗಿ ಐಪಿಎಸ್ ಅಧಿಕಾರಿ ಹರ್ಷವರ್ಧನ್ ಸಾವು. ಜಿಲ್ಲಾಡಳಿತದಿಂದ ಮೃತ ಅಧಿಕಾರಿಗೆ ಪುಷ್ಪ ನಮನ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಐಪಿಎಸ್ ಅಧಿಕಾರಿ ಅಸಿಸ್ಟೆಂಟ್ ಎಸ್ಪಿ ಆಗಿ ಅಧಿಕಾರ ಹಿಡಿದು ಕಾರ್ಯಭಾರ ಆರಂಭಿಸಬೇಕಿತ್ತು. ಯುವ ಅಧಿಕಾರಿಯೊಬ್ಬರು ವಿಧಿಯಾಟದ ಎದುರು ಶರಣಾಗಿ ಕರ್ತವ್ಯದ ಮೊದಲ ದಿನವೇ ಉಸಿರು ಚೆಲ್ಲಿದ್ದಾರೆ. ಎಲ್ಲವೂ ಅಂದುಕೊಂಡಂತೆಯೇ ನಡೆದಿದ್ರೆ ಐಪಿಎಸ್ ಅಧಿಕಾರಿ ಅಸಿಸ್ಟೆಂಟ್ ಎಸ್ಪಿ ಆಗಿ ಅಧಿಕಾರ ಹಿಡಿದು ಕಾರ್ಯಭಾರ ಆರಂಭಿಸಬೇಕಾಗಿದ್ದ ಯುವ ಅಧಿಕಾರಿಯೊಬ್ಬರು ವಿಧಿಯಾಟದ ಎದುರು ಶರಣಾಗಿ ಕರ್ತವ್ಯದ ಮೊದಲ ದಿನವೇ ಉಸಿರು ಚೆಲ್ಲಿದ್ದಾರೆ. ಹೌದು, ಪ್ರೊಬೇಷನರಿ ಐಪಿಎಸ್ ಅಧಿಕಾರಿ 26 ವರ್ಷದ ಹರ್ಷವರ್ಧನ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಮೈಸೂರು ಹಾಸನ ರಸ್ತೆಯ ಕಿತ್ತಾನೆ ಗ್ರಾಮದ ಬಳಿ ನಡೆದ ಅಪಘಾತದಲ್ಲಿ ಹರ್ಷವರ್ಧನ್ ತೀವ್ರವಾಗಿ ಗಾಯಗೊಂಡಿದ್ರು. ನಿಯಂತ್ರಣ ತಪ್ಪಿದ ಜೀಪ್ ರಸ್ತೆ ಬದಿಯ ಮನೆಗೆ ಡಿಕ್ಕಿಯಾಗಿ ಪಲ್ಟಿಯಾಗಿದೆ. ಅಪಘಾತದಲ್ಲಿ ಹರ್ಷವರ್ಧನ್ ತಲೆಗೆ ತೀವ್ರ ಗಾಯವಾಗಿದ್ದರಿಂದ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅದೃಷ್ಟವಶಾತ್ ಚಾಲಕ ಮಂಜೇಗೌಡ ಬದುಕಿ ಉಳಿದಿದ್ದು, ಕೃತಕ ಉಸಿರಾಟದಲ್ಲಿದ್ದ ಹರ್ಷವರ್ಧನ್ ಹೆಚ್ಚಿನ ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟಿದ್ದಾರೆ. ಹರ್ಷವರ್ಧನ್ ಮತ್ತು ಮಂಜೇಗೌಡ ಅಂತ ಇಬ್ಬರು ಆಕ್ಸಿಡೆಂಟ್ ಆಗಿ ನಮ್ಮ ಜನಪ್ರಿಯ ಆಸ್ಪತ್ರೆ ಬಂದಿದ್ದರು ಎಮರ್ಜೆನ್ಸಿ ವಾರ್ಡ್ಗೆ. ಅದು ಇಬ್ಬರಿಗೂ ತೀವ್ರವಾಗಿ ಏಟಾಗಿತ್ತು, ತಲೆ, ಎದೆ ಮತ್ತು ಹೊಟ್ಟೆಗೆ. ಅದರಲ್ಲೂ ಕೂಡ ಹರ್ಷವರ್ಧನ್ ಏನು ರೋಗಿ ಇದ್ದಾರೆ, ಅವರಿಗೆ ತೀವ್ರವಾಗಿ ತಲೆಗೆ, ಎದೆಗೆ, ಹೊಟ್ಟೆಗೆ ಏಟಾಗಿತ್ತು. ಸಿಟಿ ಸ್ಕ್ಯಾನ್ ಪ್ರಕಾರನೂ ಕೂಡ ಅವರಿಗೆ ತೀವ್ರವಾಗಿ ಏಟಾಗಿದ್ದು ಕಂಡು ಬಂತು. ಅವರ ಹಾರ್ಟು ಕೂಡ ನಿಂತು ಅವರನ್ನು ನಾವು ಇವಾಗ ಅವರ ಡೆತ್ತನ್ನು ಕೂಡ ನಾವು ಈ ಟೈಮಲ್ಲಿ ಡಿಕ್ಲೇರ್ ಮಾಡಿದ್ದೀವಿ. ಘಟನೆ ತಿಳಿದ ತಕ್ಷಣ ದಕ್ಷಿಣ ವಲಯ ಐಜಿಪಿ ಡಾಕ್ಟರ್ ಬೋರಲಿಂಗಯ್ಯ ಆಸ್ಪತ್ರೆಗೆ ಭೇಟಿ ನೀಡಿ ಘಟನೆ ಬಗ್ಗೆ ಮಾಹಿತಿ ಪಡೆದಿದ್ದು, ಐಪಿಎಸ್ ಅಧಿಕಾರಿಯ ಸಾವಿಗೆ ಸಂತಾಪ ಸೂಚಿಸಿದರು. ಜೀವನದಲ್ಲಿ ತನ್ನ ಗುರಿ ಸಾಧಿಸಿದ್ದ ಹರ್ಷವರ್ಧನ್ ಇಂದು ಅಧಿಕಾರಿಯಾಗಿ ದಂಡವನ್ನ ಹಿಡಿದು ಹೊಸ ಪಯಣವನ್ನು ಆರಂಭಿಸಬೇಕಾಗಿತ್ತು. ಆದರೆ ಜವರಾಯನ ಅಟ್ಟಹಾಸಕ್ಕೆ ತನ್ನ ಜೀವನದ ಕೊನೆ ಪಯಣ ಮುಗಿಸಿದ್ದು ನಿಜಕ್ಕೂ ದುರಂತವೇ ಸರಿ. ಜಿಲ್ಲಾಡಳಿತದಿಂದ ಮೃತ ಐಪಿಎಸ್ ಅಧಿಕಾರಿ ಹರ್ಷವರ್ಧನ್ ಅವರಿಗೆ ಪುಷ್ಪ ನಮನ ಸಲ್ಲಿಸಲಾಯಿತು. ಕರ್ತವ್ಯಕ್ಕೆ ಹಾಜರಾಗುವ ಸಂಭ್ರಮದಲ್ಲಿದ್ದ ಐಪಿಎಸ್ ಅಧಿಕಾರಿಯ ಖುಷಿ ಕಸಿದ ವಿಧಿ. ಪೊಲೀಸ್ ಬೊಲೆರೋ ಟೈರ್ ಸ್ಫೋಟವಾಗಿ ಐಪಿಎಸ್ ಅಧಿಕಾರಿ ಹರ್ಷವರ್ಧನ್ ಸಾವು. ಜಿಲ್ಲಾಡಳಿತದಿಂದ ಮೃತ ಅಧಿಕಾರಿಗೆ ಪುಷ್ಪ ನಮನ.
ಕಾರಣ ಏನು ಅಂತ ಅವರು ಹೇಳಿದ್ರು ತನಿಖೆ ಆಗಬೇಕು, ತನಿಖೆ ಆದ ನಂತರ ಗೊತ್ತಾಗುತ್ತೆ ಅಂತ. ಆದರೆ ನಾವು ಸಾರ್ವಜನಿಕ ವಲಯದಲ್ಲಿ ಮತ್ತು ಅಲ್ಲಿ ಕೇಳಿದಂಥ ಅಪಘಾತ ಆಗಿರೋಂಥ ಸ್ಥಳದಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಟೈರ್ ಒಂದು ಹಳೆ ಟೈರ್ ಬರ್ಸ್ಟಾಗಿ ಅಪಘಾತ ಆಗಿದ್ದು ಕೇಳ್ಬಿಟ್ಟಿದ್ದೀವಿ. ಭಾಳ ಬೇಸರ ಅಂತ ಸಂಗತಿ ಇದು. ಭಾಳ ಚಿಕ್ಕ ವಯಸ್ಸಿನಲ್ಲಿ ತೀರೋದು ಅಪಘಾತ ತೀರೋದು ಭಾಳಷ್ಟು ಬೇಸರ ಇರ್ತದೆ. ಅದು ನಮ್ಮ ಹಾಸನ ಜಿಲ್ಲೆಗೆ ಅವರು ಅಧಿಕಾರ ಸ್ವೀಕಾರ ಮಾಡಲಿಕ್ಕೆ ಬರಬೇಕನ್ನೋ ಸಂದರ್ಭದಲ್ಲಿ ಆಗಿರೋದು ಭಾಳ ಬೇಸರ ಇರ್ತದೆ. ಅವರು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿರ್ತಾರೆ. ಇನ್ನೂ 30-35 ವರ್ಷ ಅವರಿಗೆ ಸರ್ವಿಸ್ ಮುಂದೆ ಇರ್ತಿತ್ತು. ಕೆಲವೊಂದು ಕಡೆ ದೊಡ್ಡ ಮಟ್ಟದ ಒಂದು ಅಧಿಕಾರನ ಕೂಡ ಮುಂದೆ ಅವರು ತಗೊಳ್ತಾ ಇದ್ರು. ಭಾಳಷ್ಟು ಬೇಸರ. ನಾವು ಕೂಡ ಅವರ ಒಂದು ಮೃತದೇಹನ ನೋಡೋಕ್ಕೆ ಭಾಳಷ್ಟು ಬೇಸರ ಇತ್ತು. ತಲೆಗೆ ತೀವ್ರವಾದ ಪೆಟ್ಟು ಬಿದ್ದಿದೆ. ಅವ್ರಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿಕ್ಕೆ ಸಂದರ್ಭದಲ್ಲಿ ಭಗವಂತ ಪ್ರಾರ್ಥಿಸ್ತೇವೆ. ಅವರು ನಿಧನಗೊಂಡಿರೋದು ಅವ್ರ ಕುಟುಂಬಕ್ಕೂ ಕೂಡ ಈ ಒಂದು ಶಕ್ತಿ ಬರೋಸಂಥ ಶಕ್ತಿ ಕೊಡಲಿ ಭಗವಂತ ಈ ಸಂದರ್ಭದಲ್ಲಿ ನಾನು ಭಗವಂತನಿಗೆ ಪ್ರಾರ್ಥಿಸ್ತೇನೆ. ಭಾಳಷ್ಟು ನೋವು ತಂದಿದೆ. ನಮ್ಮ ಹಾಸನ ಜಿಲ್ಲೆ ವಿಶೇಷವಾಗಿ ಇಂಥ ಒಂದು ದುರ್ಘಟನೆ ಆಗಬಾರ್ದಾಗಿತ್ತು. ಕೆಲವೊಂದು ಕಡೆ ನಮ್ಮ ಸರ್ಕಾರನೂ ಕೂಡ ಇದನ್ನು ಮುನ್ನೆಚ್ಚರಿಕೆಯನ್ನು ತಗೊಂಡು ಈಗಾಗಲೇ ಗಂಭೀರವಾಗಿ ಪರಿಗಣಿಸಬೇಕು. ಯಾಕೆಂದರೆ ಕೆಲವೊಂದು ಕಡೆ ಜೀಪು ನಾನು ಕೇಳ್ಪಟ್ಟಿರೋದು ಕೆಲವೊಂದು ಕಡೆ ಟೈರ್ ಬರ್ಸ್ಟ್ ಆಗಿ ಇದು ಆಕ್ಸಿಡೆಂಟ್ ಆಗಿದೆ, ಅಪಘಾತ ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಆದರೆ ತನಿಖೆ ಆದ ನಂತರ ಏನು ಸತ್ಯಾಸತ್ಯತೆ ಹೊರಗೆ ಬೀಳುತ್ತೆ. ಅದು ಕೂಡ ಏನು ಒಂದು ದೊಡ್ಡ ಮಟ್ಟದಲ್ಲಿ ಅಧಿಕಾರನ IPS ಅಧಿಕಾರಿಗಳಿಗೆ ಒಂದು ಪ್ರೊಬೇಷನರಿ ಅಂಥವ್ರಿಗೂ ಕೂಡ ಒಂದು ಜೀಪ್ನ ಕೊಡುವಂಥದ್ದು, ಎಲ್ಲೋ ಒಂದು ಕಡೆ ಏರ್ ಬ್ಯಾಗ್ ಇರೋಂಥ ವಾಹನಗಳನ್ನ ಕೊಟ್ಟರೆ ಒಳ್ಳೆಯದು ಅಂತ ನಾನು ಸರ್ಕಾರಕ್ಕೂ ಕೂಡ ತಮ್ಮ ಮೂಲಕ ಮನವಿಯನ್ನು ಮಾಡ್ತೇನೆ. ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಿರ್ಮಾಣ ಆಗುವುದರಿಂದ ಜಿಲ್ಲೆಯ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಿರ್ಮಾಣ ಆಗೋದ್ರಿಂದ ಜಿಲ್ಲೆಯ ಅಭಿವೃದ್ಧಿ ಸಾಧ್ಯ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ತುಮಕೂರಿನಲ್ಲಿ ಬ್ಯಾಟಿಂಗ್ ಮಾಡುವ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣಕ್ಕೆ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣಕ್ಕಾಗಿ ಒಟ್ಟು 50 ಎಕರೆ ಜಾಗವನ್ನು ಕರ್ನಾಟಕ ಕ್ರಿಕೆಟ್ ಸಂಸ್ಥೆಗೆ ನೀಡಿದ್ದೇವೆ. ಇದು ಜಿಲ್ಲೆಯ ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಪೂರಕ ಅಂದರು. ಈ ಕ್ರಿಕೆಟ್ ಸ್ಟೇಡಿಯಂ ಇಲ್ಲ ಆಗ್ತದೆ ಅಂತ ಗೊತ್ತಾದ ತಕ್ಷಣನೇ ಒಂದು ಎಕರೆಗೆ 50,000 50 ಲಕ್ಷನಾ 50 ಲಕ್ಷ ಜಾಸ್ತಿ ಆಗ್ಬಿಡ್ತು. ನೋಡಪ್ಪ ಸುರೇಶ್ ಗೌಡ, ನಿಮ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇವೆಲ್ಲ ನಡೀತಾ ಇದೆ. ಅದೆಲ್ಲ ನೀನು ಮನವಿ ಮಾಡೋದು ಇದ್ದೇ ಇರ್ತದೆ. ದುಡ್ಡೇ ಇಲ್ಲ, ಅಭಿವೃದ್ಧಿನೇ ಮಾಡಲ್ಲ ಅಂತ ಏನ್ ಕೇಳ್ತೀಯ ನೀನು? ನಮ್ಮ ಸರ್ಕಾರ ದುಡ್ಡೇ ಇಲ್ಲ ಅಂತ ಹೇಳೋದು ಒಂದ್ ಕಡೆ, ಅಭಿವೃದ್ಧಿಗೆ ಕೇಳೋದು ಒಂದ್ ಕಡೆ. ಎಲ್ಲಿಂಗ ಕೇಳ್ತಾ ಇದ್ದೀರಿ? ನೀವೇ ನಾನು ರಾಜಕೀಯ ಮಾತಾಡಕ್ ಹೋಗಲ್ಲ. ಈಗ ರಾಜಕೀಯದ ಮಾತಾಡ್ಬೇಕಾದಂತ ಅವಶ್ಯಕತೆನೂ ಇಲ್ಲ. ಅದು ಮಾತಾಡ್ತೀವಿ. ನಿಮ್ಮನ್ನು ಎದುರಿಸತಕ್ಕಂಥ ಶಕ್ತಿನೂ ನಮಗಿದೆ. ನೀವು ಅಪೋಸಿಷನ್ ಅವರು ಏನು ಹೇಳ್ತೀರಿ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಶಕ್ತಿ ನಮ್ಮ ಸರ್ಕಾರಕ್ಕಿದೆ. ಅದಕ್ಕೆಲ್ಲ ನಾನು 41 ವರ್ಷದಿಂದ ಇದ್ದೀನಯ್ಯ, ಎದ್ರಕಳಕ್ ಹೋಗೋದಿಲ್ಲ. ನಾನು 2 ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್, 2 ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್, 2 ಸಾರಿ ಮುಖ್ಯಮಂತ್ರಿ. ಈ ರಾಜ್ಯದಲ್ಲಿ ಉಳಿಯಕ್ಕೆ ಆಯ್ತಿತ್ತ? ನಾನು ಎದುರ್ಕಳಾಗಿದ್ರೆ ಉಳಿಯಕ್ಕೆ ಆಯ್ತಿದ್ದೇನೆಯ? ನಾವು ತಪ್ಪು ಮಾಡಿಲ್ಲ, ಎದುರ್ಕಳ ಪ್ರಶ್ನೆನೂ ಇಲ್ಲ. ಅದೇನೇ ಇಲ್ಲ. ನಾನು ಈಗ ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ, ಪ್ರಾಸಂಗಿಕವಾಗಿ ಮಾತಾಡದೆ ಅಷ್ಟೇನೆ. ಈಗ ಎನಿವೆ ಇದನ್ನ ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಸೇರಿ ಸರ್ಕಾರ, ಇಡೀ ಸರ್ಕಾರ, ವಿರೋಧ ಪಕ್ಷನೂ ಸೇರ್ಕೊಂಡು ಎಲ್ಲರೂ ಸೇರಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದೇವೆ. ಕಾರ್ಯಕ್ರಮದಲ್ಲಿ ಗೃಹ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ ಜಿ ಪರಮೇಶ್ವರ್, ಸಹಕಾರ ಸಚಿವ ಕೆಎನ್ ರಾಜಣ್ಣ, ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯ ಸರ್ಕಾರದ ದೆಹಲಿ ಪ್ರತಿನಿಧಿ ಟಿಬಿ ಜಯಚಂದ್ರ ಹಾಗೂ ಜಿಲ್ಲೆಯ ಶಾಸಕರು, ಕರ್ನಾಟಕ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷ ರಘುರಾಮ್ ಭಟ್ ಹಾಗೂ ಇತರೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮುಖಂಡತ್ವದಲ್ಲಿ ಸ್ವಾಭಿಮಾನಿ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಜನಕಲ್ಯಾಣ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು, ಇದು ಜನರ ಬದುಕಿಗಾಗಿ ಮತ್ತು ಕಲ್ಯಾಣಕ್ಕಾಗಿ ಮಾಡುತ್ತಿರುವ ಸಮಾವೇಶ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು.
ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮುಖಂಡತ್ವದಲ್ಲಿ ಸ್ವಾಭಿಮಾನಿ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಜನ ಕಲ್ಯಾಣ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು, ಇದು ಜನರ ಬದುಕಿಗಾಗಿ ಮತ್ತು ಕಲ್ಯಾಣಕ್ಕಾಗಿ ಮಾಡ್ತಾ ಇರೋ ಸಮಾವೇಶ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹಾಸನದಲ್ಲಿ ಡಿಸೆಂಬರ್ 5ರಂದು ನಡೆಯುವ ಸಮಾವೇಶದ ಪೂರ್ವ ಸಿದ್ಧತೆಯನ್ನ ವೀಕ್ಷಿಸಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಅದರ ಮುಖಂಡತ್ವದಲ್ಲಿ ಈ ಒಂದು ಸಮಾವೇಶ ನಡೀತಾ ಇದೆ. ನಮ್ಮ ಪಕ್ಷಕ್ಕೆ ಹಿತವಾಗಿರುವಂಥ ಅನೇಕ ಸ್ನೇಹಿತರು, ಸ್ವಾಭಿಮಾನಿಗಳ ಒಕ್ಕೂಟ, ಅವರು ಕೂಡ ನಾವು ನಿಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮಾಡ್ತಾ ಇರುವಂಥ ಕೆಲಸದ ಅಡಿಯಲ್ಲಿ ನಾವು ಬೆಂಬಲವಾಗಿ ನಿಂತ್ಕೊಳ್ತೇವೆ, ನಾವು ಸಹಕಾರ ಕೊಡ್ತೇವೆ, ನಾವು ನಿಮ್ಮ ಜೊತೆಲಿ ಇದ್ದೇವೆ ಅಂತ ಹೇಳಿ ಅವರು ಗುರುಸ್ಕೊಂಡಿದ್ದಾರೆ. ಆ ಸ್ವಾಭಿಮಾನಿಗಳ ಒಕ್ಕೂಟಗಳು ಒಬ್ಬರಲ್ಲಿ 1,00,000 ಜನ ಇದೆ. ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತೇನೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸೋದಕ್ಕೆ ಅವರಿಗೆ ನಾನು ಸ್ವಾಗತ ಕೂಡ ನಾನು ಬಯಸ್ತೇನೆ. ಈ ಸಮಾವೇಶದ ಹೆಸರು ಸ್ವಾಭಿಮಾನಿಗಳ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಜನ ಕಲ್ಯಾಣ ಸಮಾವೇಶ. ನಾವು ಮಾಡ್ತಾ ಇರೋದು ಜನರ ಬದುಕಿಗೋಸ್ಕರ, ಜನರ ಕಲ್ಯಾಣಕ್ಕೋಸ್ಕರ ನಾವು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ನಾವು ಯಾರನ್ನೂ ಟೀಕೆ ಮಾಡೋಂಥ ಅವಶ್ಯಕತೆ ಏನಿಲ್ಲ. BJPಯವರಲ್ಲಿ, ಜನತಾದಳದವರಲ್ಲಿ ಏನು ಟೀಕೆ ಮಾಡೋಣ? ಮತದಾರ ತೀರ್ಪು ಕೊಟ್ಟಿದ್ದಾನೆ. ಈಗ 25 ವರ್ಷದಿಂದ ನಮಗೊಂದು MP ಇರಲಿಲ್ಲ, MP ಕೊಟ್ಟಿದ್ದಾರೆ. ಮುಂದಕ್ಕೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬರ್ತಾ ಇದೆ. 2028ಕ್ಕೆ ಅಸೆಂಬ್ಲಿ ಎಲೆಕ್ಷನ್ಸ್ ಬರ್ತಾ ಇದೆ. 1.5 ವರ್ಷ ಎಲೆಕ್ಷನ್ಸ್ ಮುಗಿದಿದೆ. ನಮ್ಮ ಸರ್ಕಾರ 136 ಸೀಟ್ ಕೊಟ್ಟು ಗೆಲ್ಲಿಸಿದ್ದಾರೆ. 135 ಪ್ಲಸ್ ನಮ್ಮದು ರೈತ ಸಂಘದ ಒಂದು ಸೀಟು ನಮ್ಮದೇ ಸೀಟ್, ಅದು ಅಲಯನ್ಸಲ್ಲಿ ನಾವು ಗೆದ್ದವು. ಈಗ 3 ಸೀಟ್ ವೇಕೆಂಟ್ ಆಗಿತ್ತು. ಎಲೆಕ್ಷನ್ ಮುಂಚಿತವಾಗಿ ನಾನು ಹೇಳಿದೆ, ನಮ್ಮ ಸೀಟು 136 ಅಲ್ಲ, ಇಲ್ಲ 135 ಅಲ್ಲ, ನನ್ನ ಸೀಟು 138 ಅಂತ ನಾನು ಹೇಳಿದ್ದೆ. ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ, ಶಾಸಕ ಶಿವಲಿಂಗೇಗೌಡ, ಸಂಸದ ಶ್ರೇಯಸ್ ಪಟೇಲ್ ಮುಂತಾದ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಈಗ ಪುಟ್ಟದೊಂದು ವಿರಾಮ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ಸ್ನೇಹಿತರ ಜೊತೆ ದುಬೈ ಟೂರ್ ಹೋಗೋ ಆಲೋಚನೆ ಇದೆಯಾ? ಸರಿಯಾದ ಮಾರ್ಗದರ್ಶಕರು ಸಿಗ್ತಿಲ್ವೇ? ಹಾಗಿದ್ರೆ ನಿಮ್ಗಿದೆ ಇಲ್ಲೊಂದು ಸುವರ್ಣ ಅವಕಾಶ. ಕಡಿಮೆ ವೆಚ್ಚದಲ್ಲಿ ಕರ್ನಾಟಕದ ಪ್ರಸಿದ್ಧ ಟ್ರಾವೆಲ್ ಈಸಿ ವತಿಯಿಂದ 5 ರಾತ್ರಿ 6 ದಿನಗಳ ದುಬೈ ಶಾಪಿಂಗ್ ಫೆಸ್ಟಿವಲ್ ಟೂರ್ ಆಯೋಜಿಸಲಾಗಿದ್ದು, ವಿಶೇಷ ರಿಯಾಯಿತಿ ದರದಲ್ಲಿ EMI ಆಪ್ಷನ್ ಕೂಡ ಲಭ್ಯವಿದೆ. ಈ ಫೆಸ್ಟಿವಲ್ ಟೂರ್ನಲ್ಲಿ ನಿಮಗೆ 4 ಸ್ಟಾರ್ ಹೋಟೆಲ್ ಅಕಾಮಿಡೇಷನ್ಸ್, ಭಾರತೀಯ ಶೈಲಿಯ ಊಟ ತಿಂಡಿ ಹಾಗೂ ಫುಲ್ ಮಸ್ತ್ ಚಟುವಟಿಕೆಗಳಿಂದ ಕೂಡಿದ ಟೂರ್ ಇದಾಗಿದ್ದು, ಅನುಭವಿ ಗೈಡ್ ನಿಮ್ಮೊಂದಿಗೆ ಇರ್ತಾರೆ. ಸೈಟ್ ಸೀಯಿಂಗ್ ಪ್ಲೇಸಸ್ ಅಲ್ಲಿ ನೀವು ಮಿರಾಕಲ್ ಗಾರ್ಡನ್ ಮತ್ತು ಗ್ಲೋಬಲ್ ವಿಲೇಜ್, ಬುರ್ಜ್ ಖಲೀಫಾ, ಫೌಂಟೇನ್ ಶೋ ಅಂಡ್ ಅಂಡರ್ ವಾಟರ್ ಝೂ at ದುಬೈ ಮಾಲ್, ಮರೀನ್ ಕ್ರೂಸ್ ವಿತ್ ಡಿನ್ನರ್, ಡೆಸರ್ಟ್ ಸಫಾರಿ ವಿತ್ ಬೆಲ್ಲಿ ಡ್ಯಾನ್ಸ್, ಅಬು ಧಾಬಿ ಸಿಟಿ ಟೂರ್ ವಿತ್ ಹಿಂದೂ ಟೆಂಪಲ್, Ferrari World, Dubai City Tour with Dubai Frame Photo Stop, Future of Museum ಹಾಗೂ ಇನ್ನು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಬಹುದು, ಸುತ್ತಾಡಬಹುದು. ಆಸಕ್ತರು ಪ್ರವಾಸಿ ವೆಚ್ಚ ಹಾಗೂ ಇನ್ನಿತರ ಯಾವುದೇ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ. ಟ್ರಾವೆಲ್ ಈಸಿ, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ 9591027265 7899173517.
ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಹಾಸನ ನಗರ ಕಟ್ಟಿನಕೆರೆ ಮಾರುಕಟ್ಟೆ ವ್ಯಾಪಾರಿಗಳ ಒಕ್ಕೂಟ ಮತ್ತು ಕನ್ನಡಪರ ಒಕ್ಕೂಟ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲಾಡಳಿತ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಹಾಸನ ನಗರ ಕಟ್ಟಿನಕೆರೆ ಮಾರುಕಟ್ಟೆ ವ್ಯಾಪಾರಿಗಳ ಒಕ್ಕೂಟ ಮತ್ತು ಕನ್ನಡ ಮತ್ತು ಪ್ರಗತಿಪರ ಒಕ್ಕೂಟದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ನಗರದಲ್ಲಿ ಅಂಗಡಿಗಳನ್ನು ಅನಧಿಕೃತವಾಗಿ ಹಾಕಿರುವ ಮಾವಿನ ಸರ್ಕಲಿನ ಅಂಗಡಿಗಳನ್ನು ಬೇಜವಾಬ್ದಾರಿ ಪೌರಾಯುಕ್ತರಿಗೆ ಈ ವೇಳೆ ಕನ್ನಡ ಪ್ರಗತಿಪರ ಸಂಘಟನೆ ಹರೀಶ್ ಗೌಡ ಹಾಗೂ ಬಾಳೆಹಣ್ಣು ವರ್ತಕ ಸಂಘದ ಅಧ್ಯಕ್ಷ ಸಮೀರ್ ಅಹ್ಮದ್ ಮಾಧ್ಯಮದೊಂದಿಗೆ ಮಾತನಾಡಿ, ನಗರಸಭೆ ವತಿಯಿಂದ 2018ರಲ್ಲಿ ನಗರದ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ಎಲ್ಲಾ ವರ್ಗದ ವ್ಯಾಪಾರಸ್ಥರಿಗೆ ಅಂಗಡಿ ಮಳಿಗೆ ನಿರ್ಮಿಸಿ ಸುಮಾರು 6 ವರ್ಷಗಳು ಕಳೆದಿವೆ. ಇಲ್ಲಿಯವರೆಗೆ ವರ್ತಕರ ಹೆಸರು ಅಧಿಕೃತವಾಗಿ ನಗರಸಭೆಯಲ್ಲಿ ನೋಂದಾಯಿಸಿಲ್ಲ ಹಾಗೂ ಮಾಸಿಕ ಇಲ್ಲಿಯವರೆಗೂ ವರ್ತಕರ ಹೆಸರು ಅಧಿಕೃತವಾಗಿ ನಗರಸಭೆಯಲ್ಲಿ ನೋಂದಾಯಿಸಿಲ್ಲ ಹಾಗೂ ಮಾಸಿಕ ಬಾಡಿಗೆ ನಿಗದಿಪಡಿಸಿಲ್ಲ. ಹಾಗಾಗಿ ಈ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಮಳಿಗೆಗಳಿಗೆ ವರ್ತಕರ ಹೆಸರು ನೋಂದಾಯಿಸಿ ಮಾಸಿಕ ಬಾಡಿಗೆ ನಿಗದಿಪಡಿಸಬೇಕು ಹಾಗೂ ಮಹಾವೀರ ವೃತ್ತದ ಬಳಿ ಅನಧಿಕೃತವಾಗಿ ಸಾರ್ವಜನಿಕರ ರಸ್ತೆ ಹಾಗೂ ಪಾದಾಚಾರಿ ಮಾರ್ಗ ಒತ್ತುವರಿ ತೆರವುಗೊಳಿಸಿ ರಸ್ತೆ ಬದಿ ವಾಹನಗಳ ಪಾರ್ಕಿಂಗ್ ಅವಕಾಶ ಮಾಡಿಕೊಡಬೇಕು ಅಂತ ಆಗ್ರಹಿಸಿದರು. ಮತ್ತು ಪ್ರಗತಿಪರ ಕನ್ನಡ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಅನಿರ್ದಿಷ್ಟವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಕಾರಣ ನಮ್ಮ ನಗರದ ಮಹಾವೀರ ವೃತ್ತದಲ್ಲಿ ಏನೇ ಅನಧಿಕೃತವಾಗಿ ರಸ್ತೆ ಒತ್ತುಮಾರಿ ಪಾದಾಚಾರಿ ಒತ್ತುವರಿ ಮಾಡಿ ಅಂಗಡಿಗಳು ನಿರ್ಮಿಸಿಕೊಂಡಿದ್ದಾರೆ. ಸಾಕಷ್ಟು ಬಾರಿ ಶಾಸಕರನ್ನು ಮತ್ತು ನಗರಸಭೆ ಆಯುಕ್ತರನ್ನು ಸದಸ್ಯರನ್ನು ಭೇಟಿ ಮಾಡಿ ಅವರಿಗೆ ಮನವಿ ಪತ್ರ ಸಲ್ಲಿಸಿರೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿ ಪರಿಹಾರ ದೊರಕಿರುವುದಿಲ್ಲ. ನಗರಸಭೆ ಸಾಮಾನ್ಯ ಸಭೆ ನಡೆಯುವ ಸಂದರ್ಭದಲ್ಲಿ ಇಲ್ಲಿ ಕಟ್ಟಿಂಗೆರೆ ಮಾರ್ಕೆಟ್ 100-150 ಜನ ಹೋಗಿ ಸನ್ಮಾನ್ಯ ಶಾಸಕರಿಗೆ ಒಂದು ಅಧ್ಯಕ್ಷರಿಗೆ ಭೇಟಿ ಮಾಡಿ ಮನವಿ ಪತ್ರ ಕೊಟ್ಟರು. 2 ದಿವಸ ಮೌಖಿಕ ಆದೇಶ ಕೊಟ್ಟರು. ಯಾವುದೇ ಕ್ಯಾರ್ ಅನ್ನೋದೇ ನಗರಸಭೆ ಅಧಿಕಾರಿಗಳು ಶಾಸಕರ ಮಾತುಗೂ ಗೌರವ ಕೊಡದಲ್ಲೇ ಅನಧಿಕೃತ ಅಂಗಡಿಗಳನ್ನು ತೆರವು ಮಾಡೋದಲ್ಲ ಹಾಗೆ ಬಿಟ್ಟಿದ್ದಾರೆ. ಅಕ್ಕಪಕ್ಕದಲ್ಲಿ BO ಆಫೀಸ್ ಇದೆ, ಅಂಗನವಾಡಿ ಶಾಲೆಗಳು ಇದ್ದಾವೆ, ಪ್ರೌಢಶಾಲೆ ಶಾಲೆಗಳು ಇದ್ದಾವೆ, ಪಕ್ಕದಲ್ಲೇ ಸೆಂಟ್ರಲ್ ಲೈಬ್ರರಿ ಇದೆ. ಎಲ್ಲ ಸರ್ಕಾರಿ ಮಾನದಂಡ ಪ್ರಕಾರ 100 ಮೀಟರ್ ಅಂತರವನ್ನು ಕಾಪಾಡಿಕೊಳ್ಬೇಕಂತ ನಿಯಮ ಇದೆ. ಇದನ್ನು ನಿಯಮವನ್ನು ಉಲ್ಲಂಘನೆ ಮಾಡಿ ನಗರಸಭೆ ಅಧಿಕಾರಿಗಳು ಇದಕ್ಕೆ ದಾರಿ ಮಾಡಿಕೊಟ್ಟಿರೋದು ದುರದೃಷ್ಟಕರ. ನಾವು ಇದನ್ನು ಖಂಡಿಸ್ತಾ ಇದ್ದೀವಿ. ಎಮ್ಮೆ ಚರ್ಮದ ಆಯುಕ್ತನಾಗಿ ಕೂತಿದ್ದಾನೆ. ಇವತ್ತು ಬಡವರ ಒಂದು ಗೋಳು ಕೇಳದಲೇ ಇವತ್ತು ಮಾರ್ಕೆಟ್ನಲ್ಲಿ ಹಣ್ಣು ಮಾರ್ತಿರ್ತಕ್ಕಂಥದ್ದು ಅವರ ಪರಿಸ್ಥಿತಿ ನೋಡಿದರೆ ಭಾಳ ಶಗನೆ ಆಗ್ತಿರ್ತಂಥದ್ದು. ಈಗ ಏನು ಫುಟ್ಪಾತಲ್ಲಿ ಅಂಗಡಿ ಹಾಕಿದ್ದಾರೆ, ಮಹಾವೀರ್ ಸರ್ಕಲ್ ಇರ್ಬೋದು, ಎಲ್ಲೇ ಇರ್ಬೋದು, ಅವು ಅಂಗಡಿಗಳನ್ನ ಕೂಡಲೇ ತೆರವುಗೊಳಿಸಬೇಕು. ನಗರಸಭಾ ಆಯುಕ್ತರು ಇರ್ಬೋದು, ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ಬೋದು, ಮೆಂಬರ್ಸ್ಗಳಿರ್ಬೋದು, ಎಲ್ಲರೂ ದಯಮಾಡಿ ಏನು ಇವತ್ತು ಬಡವರು ನಿಮ್ಮನ್ನು ಗೆಲ್ಲಿಸಿ ಕಳಿಸಿದ್ದಾರೆ ಅವರಿಗೆ ಸರಿಯಾದ ನ್ಯಾಯವನ್ನು ದೊರಕಿಸ್ಕೊಡೋ ಅಂಥ ಕೆಲಸ ನೀವು ಮಾಡೋದಾದರೆ ಆ ಸ್ಥಾನದಲ್ಲಿ ಇರಿ. ಇಲ್ಲ ಅಂತ ಅಂದರೆ ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳೋದಾದರೆ ನೀವು ಆ ಜಾಗಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಹೋಗಿ. ಇಲ್ಲ ಅಂದರೆ ಏನು ಇವತ್ತು ಅವರು ಅಲ್ಲಿ ಮಾರ್ಕೆಟ್ನಲ್ಲಿ ಒಂದು ಮಾರ್ಕೆಟ್ನ ಸ್ವಯಸ್ಥಿತವಾಗಿ ಅವರಿಗೆ ಕೊಟ್ಟಿದ್ದಾರೆ. ಆ ಮಾರ್ಕೆಟಲ್ಲೇ ಅವ್ರು ಇರಬೇಕು. ಆ ಮಾರ್ಕೆಟ್ ಬಿಟ್ಬಿಟ್ಟು ರೋಡಲ್ಲಿ ಮತ್ತು ಎಲ್ಲಿ ಮಹಾವೀರ್ ಸರ್ಕಲ್ಲಿ ಇಲ್ಲಿವರೆಗೂ ನಾವು ಪೌರ ಕಾರ್ಮಿಕರು ಇರ್ಬೋದು, ಜಿಲ್ಲಾಡಳಿತಕ್ಕೂ ಇರ್ಬೋದು ಮನವಿನ ನಾವು ಕೊಟ್ಟಿದ್ದೀವಿ. ಹಾಗೆ ಇವತ್ತು ಏನಾಗಿದೆ ಅಂದರೆ ಯಾರೂ ಕೇಳದಂಥದ್ದು ಮೈ ಮೇಲೆ ದಪ್ಪ ರಗ್ಗನ್ನು ಹೊಚ್ಕೊಂಡು ಕೂತಿರ್ತಂಥ ಅಧಿಕಾರಿಗಳಿಗೆ ನಮ್ಮ ಎಲ್ಲ ಇವತ್ತಿನ ಏನು ಹೋರಾಟ ಮಾಡ್ತಿದ್ದೀವಿ ಇದು ನಾವು ಅವರಿಗೆ ಒಂದು ಸಮಾಧಾನಕರವಾಗಿ ಒಂದು ಹೋರಾಟ ಮಾಡಿದ್ದೀವಿ. ಇವತ್ತು ಮುಂದೆ ಇದನ್ನೇನಾರು ಅವ್ರು ಏನಾರು ಕ್ರಮ ಕೈಗೊಳ್ಳೋದಿಲ್ಲ ಅಂದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಎಲ್ಲ ಸಂಘಟನೆಗಳು ಸೇರಿ ಎಲ್ಲ ವರ್ತಕರು ಸೇರಿ ಮಾಡಬೇಕಾಗುತ್ತೆ ಅಂತೇಳಿ ಮುಖಾಂತರ ಅವರಿಗೆ ಅಧಿಕಾರಿಗಳು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ವೇಳೆ ಹಾಸನ ನಗರ ಕಟ್ಟಿನಕೆರೆ ಮಾರುಕಟ್ಟೆ ವ್ಯಾಪಾರಿಗಳ ಒಕ್ಕೂಟ ಮತ್ತು ಕನ್ನಡ ಮತ್ತು ಪ್ರಗತಿಪರ ಒಕ್ಕೂಟದ ಸದಸ್ಯರು ಹಾಗೂ ಮತ್ತಿತರರು ಹಾಜರಿದ್ದರು. LPG ನಿರ್ವಹಣೆ ಮತ್ತು ಅಡಿಗೆಯಲ್ಲಿ ಸುರಕ್ಷತೆಯ ಬಗ್ಗೆ ಜಾಗೃತಿಯನ್ನ ಮೂಡಿಸುವ ಸಲುವಾಗಿ ಇಂಡಿಯನ್ ಗ್ಯಾಸ್, ಭಾರತ್ ಗ್ಯಾಸ್ ಹಾಗೂ HP ಗ್ಯಾಸ್ ವತಿಯಿಂದ ನಮ್ಮ ಅಡಿಗೆ ನಮ್ಮ ಜವಾಬ್ದಾರಿ ಅಭಿಯಾನದ ಅಂಗವಾಗಿ ಮಹಿಳೆಯರಿಗೆ ಅಡಿಗೆ ಸ್ಪರ್ಧೆಯನ್ನ ಹಾಸನದ ಗ್ರೀನ್ ಪಾರ್ಟಿ ಹಾಲ್ನಲ್ಲಿ ನಡೆಸಲಾಯಿತು. LPG ನಿರ್ವಹಣೆ ಮತ್ತು ಅಡುಗೆಯಲ್ಲಿ ಸುರಕ್ಷತೆಯ ಬಗ್ಗೆ ಜಾಗೃತಿಯನ್ನ ಮೂಡಿಸುವ ಸಲುವಾಗಿ ಇಂಡಿಯನ್ ಗ್ಯಾಸ್, ಭಾರತ್ ಗ್ಯಾಸ್ ಮತ್ತು HP ಗ್ಯಾಸ್ ವತಿಯಿಂದ ನಮ್ಮ ಅಡಿಗೆ ನಮ್ಮ ಜವಾಬ್ದಾರಿ ಅಭಿಯಾನದ ಅಂಗವಾಗಿ ಮಹಿಳೆಯರಿಗೆ ಅಡುಗೆ ಸ್ಪರ್ಧೆಯು ಹಾಸನದ ಗ್ರೀನ್ ಪಾರ್ಟಿ ಹಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ LPG ನಿರ್ವಹಣೆ ಮತ್ತು ಸುರಕ್ಷತೆಯ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು.
ಈ ವೇಳೆ ಹಾಸನದ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ ಜಾಯಿಂಟ್ ಡೈರೆಕ್ಟರ್ ಅರುಣ್ ಕುಮಾರ್ ಸಾಂಘ್ವಿ, ನಬಾರ್ಡ್ನ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಮಾಲಿನಿ ಎಸ್ ಸುವರ್ಣ, ಉದ್ಯಮಿ ಗೀತಾಂಜಲಿ, ಐಒಸಿ ಮಾರ್ಕೆಟಿಂಗ್ ಮ್ಯಾನೇಜರ್ ಸಾಕ್ಷಿ, ಬಿಪಿಸಿಎಲ್ನ ಹಾಸನ ಜಿಲ್ಲಾ ನೋಡೆಲ್ ಆಫೀಸರ್ ಅನಂತರಾಮ್, ಇಂಡಿಯನ್ ಗ್ಯಾಸ್, ಭಾರತ್ ಗ್ಯಾಸ್ ಹಾಗೂ ಎಚ್ಪಿ ಗ್ಯಾಸ್ ವಿತರಕರು ಮುಂತಾದವರು ಹಾಜರಿದ್ದರು. ಚನ್ನರಾಯಪಟ್ಟಣ ತಾಲೂಕು ಜನಪ್ರತಿನಿಧಿಗಳು ಮನೆಗಳಿಗೆ ಗ್ಯಾಸ್ ಪೈಪ್ಲೈನ್ ಯೋಜನೆ ಮತ್ತು ಕುಡಿಯುವ ನೀರು ವ್ಯವಸ್ಥೆಯನ್ನು ಸಮರ್ಪಕವಾಗಿ ಮಾಡದೆ ರಾಜಕೀಯ ಮಾಡುತ್ತಾ ಅನುದಾನವನ್ನು ಕೊಳ್ಳೊಡೆದಿದ್ದಾರೆ ಎಂದು ಮಾಜಿ ಪುರಸಭಾ ಸದಸ್ಯ ಸಿಪಿ ಕುಮಾರ್ ಆರೋಪಿಸಿದರು. ಚನ್ನರಾಯಪಟ್ಟಣ ತಾಲೂಕು ಜನಪ್ರತಿನಿಧಿಗಳು ಮನೆಗಳಿಗೆ ಗ್ಯಾಸ್ ಪೈಪ್ಲೈನ್ ಯೋಜನೆ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಸಮರ್ಪಕವಾಗಿ ಮಾಡದೆ ರಾಜಕೀಯ ಮಾಡುತ್ತಾ ಅನುದಾನವನ್ನ ಕೊಳ್ಳೆ ಹೊಡೆದಿದ್ದಾರೆ ಅಂತ ಮಾಜಿ ಪುರಸಭೆ ಸದಸ್ಯ ಸಿಪಿ ಕುಮಾರ್ ಆರೋಪಿಸಿದ್ದಾರೆ. ಚನ್ನರಾಯಪಟ್ಟಣ ಪುರಸಭೆ ಮುಂಭಾಗದಲ್ಲಿ ಮನೆಗಳಿಗೆ ಗ್ಯಾಸ್ ಪೈಪ್ಲೈನ್ ಕಾಮಗಾರಿಯನ್ನು ಸ್ಥಗಿತಗೊಳಿಸಿರುವ ಚನ್ನರಾಯಪಟ್ಟಣ ಪುರಸಭೆಯ ವಿರುದ್ಧ ಪ್ರತಿಭಟನೆ ನಡೆಸಿ ನಂತರ ಕನ್ನಡ 9ನೊಂದಿಗೆ ಮಾತನಾಡಿದರು. ಪೈಪ್ ಲೈನಲ್ಲಿ ನಲ್ಲಿ ನೀರು ಬರುತ್ತೋ ಆ ಥರ ಮನೆಗೆ ಗ್ಯಾಸ್ ಲೈನ್ ಮಾಡೋಕ್ಕೆ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಟೆಂಡರ್ ಆಗಿದೆ. ಅಂದರೆ ಇಡೀ ಇಂಡಿಯಾ ಪೂರ್ತಿ ಆಗೈತೆ. ನಮ್ಮ ತಾಲೂಕು ಕೆಲಸ ಶುರುವಾಗಿ ಅಲ್ಲೇ 3 ವರ್ಷ ಆಗೋಯ್ತು. 3 ವರ್ಷ ಆಗಿ ಒಂದು ವರ್ಷ 2 ವರ್ಷದಿಂದ ಒಂದು ಮೀಟಿಂಗ್ ಮಾಡಿ ಮುನ್ಸಿಪಾಲ್ಟಿಲಿ ನಮಗೆ ಗ್ಯಾಸ್ ಬೇಡ ಅಂತೇಳಿ ಇವರು ಸೆಂಟ್ರಲ್ಲಿ ಲೆಟ್ರ್ ಹಾಕಿದ್ದಾರೆ. ಉದ್ದೇಶ ಏನಪ್ಪ ಅಂದರೆ ಗ್ಯಾಸ್ ಏಜೆನ್ಸಿ ಇರೋದು MLA. ಬರೀ ತಿಂಗಳ 20-30 ಲಕ್ಷ ರೂಪಾಯಿ ಲಾಸ್ ಆಗುತ್ತೆ. ಗ್ಯಾಸ್ ಲೈನ್ ಬಂದ್ಬಿಟ್ಟಿರುತ್ತೆ, ಗ್ಯಾಸ್ ತಗೊಳಕ್ಕೆ ಹೋಗ್ತಾರೆ. ಆ ಉದ್ದೇಶ ಮಾಡಿಕೊಂಡು MLA ಲೆಟ್ರ್ ಹಾಕ್ತಿರೋದು. ಒಬ್ಬ ಕೌನ್ಸಿಲರ್ಗೂ ಏನು ಗೊತ್ತಿಲ್ಲ, ಅಧ್ಯಕ್ಷರಿಗೂ ಏನು ಗೊತ್ತಿಲ್ಲ, ಗೊತ್ತಿಲ್ಲ, ಅವ್ರು ಗಮನಕ್ಕೆ ತಂದಿಲ್ಲ MLA. ಒಂದು ಎರಡನೇದು ನಮ್ಮ ಸ್ವಚ್ಛ ಕುಡಿಯೋ ನೀರು ವ್ಯವಸ್ಥೆ ಮಾಡಿದೆ. ಅರ್ಧ ತಾಲೂಕಿಗೆ ನೀರಾಗಿತ್ತು, ಪೈಪ್ಲೈನ್ ಆಗಿತ್ತು. ಅವ್ರನ್ನೂ ಸಹಿತ ಅವ್ರ ಕಾಂಟ್ರಾಕ್ಟ್ಗಳೆಲ್ಲ ಹೆದರಿಸಿ ಅವ್ರು ಯಾರು ಇಲ್ಲ ಕೆಲಸ ಬಿಟ್ಟು ಹೋಗೋರು ಅಲ್ಲೇ. ಇನ್ನು ಮಾರ್ಕೆಟಲ್ಲಿ ಅರ್ಧಂಬರ್ಧ ಶೆಡ್ ಮಾಡಿ ಅದು ಏನೂ ಇಲ್ಲದಂಗೆ ಮಾಡಿ ಅಲ್ಲಿ 100-120 ಮನೆಗೆ ಹೊಡೆದು ದೂರ ಮಾಡ್ತಿರೋ ಬರೋರು ಅದನ್ನು ಹೊಡೆದು ಹಾಕಿ ನೀವು ನೋಡ್ಬೋದಲ್ಲ ಹೋಗಿ. ಆ ಶೆಡ್ ಏನಾಗೈತೆ ಅಂದ್ರೆ ಹೋಗಿ ಅರ್ಧಂಬರ್ಧ ಆಗೈತೆ, ಕೆಳಗಡೆ ಕೆಸರಾಗೈತೆ. ರಾತ್ರಿ ಹೊತ್ತು ಪೂರ್ತಿ ಕುಡ್ಕುಡ್ದು ಜಾಗ ಆಗೈತೆ. ಅಲ್ಲಿ ರಾತ್ರಿ ಹೊತ್ತು ಕುಡ್ಮನೆಕಂತಾರೆ ಇಲ್ಲಿವರೆಗೂ 14-15 ಜನ ಸುತ್ತೋಗೋರು. ಕೇಂದ್ರ ಸರ್ಕಾರ ಮಾಡಿದಂಥ ಪ್ರತಿ ಮನೆಗೆ ಪ್ರತಿ ಕುಟುಂಬಕ್ಕೆ ಗ್ಯಾಸ್ ಯೋಜನೆ ಏನಿದೆ ಅದು ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಈ ಪುರಸಭಾ ಆಡಳಿತ ಅದನ್ನು ತಾತ್ಕಾಲಿಕವಾಗಿ ಅಂತ ಹೇಳಿ ಹಿನ್ನಡೆ ಮಾಡ್ತಾ ಇರ್ತಕ್ಕಂಥದ್ದು. ಅದರಿಂದ ಯಾರೋ ಗ್ಯಾಸ್ ಏಜೆನ್ಸಿಗಳು ಅದ್ರ ಮೇಲೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಅದಾಗಬಾರ್ದು, ಪ್ರತಿಯೊಬ್ಬರಿಗೂ ಕೂಡ ತಲುಪ್ತಕ್ಕಂಥದ್ದು ಆಗಬೇಕು. ಅದು ಎಷ್ಟು ಬಳಕೆ ಆಗುತ್ತೆ ಅಷ್ಟು ಯೂಸ್ ಆಗ್ತದೆ. ಹಂಗಾಗಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲರೂ ಕೂಡ ಒಟ್ಟಾಗಿ ಮಾಡ್ತಾ ಇರತಕ್ಕಂಥ ಸರ್ಕಾರದ ಕಾರ್ಯಕ್ರಮಕ್ಕೆ ಮತ್ತು ಸಾರ್ವಜನಿಕರು ಅನುಕೂಲ ಆಗೋಂಥದ್ದು ಯಾರೋ ರಾಜಕಾರಣಿಗಳು ಇರ್ಬೋದು ಅಥವಾ ವ್ಯವಹಾರಸ್ಥರು ಇರ್ಬೋದು ಅದನ್ನು ಹಿನ್ನಡೆ ಮಾಡ್ತಾರೆ. ಅದ್ರ ಪರವಾಗಿ ನಾವೆಲ್ಲರೂ ಕೂಡ ನಿಲ್ತೇವೆ. ನನ್ನ ಪಕ್ಷದ 10-12 ಜನ ನಮ್ಮ ಪುರಸಭೆ ಸದಸ್ಯರು ನೆಕ್ಸ್ಟ್ ಮೀಟಿಂಗಲ್ಲಿ ಕೂಡ ಮಾತಾಡ್ತೀವಿ. ಇದನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಣ. ಇದು ಪ್ರತಿ ಕುಟುಂಬಕ್ಕೂ ಅನುಕೂಲ ಆಗೋ ಅಂಥದ್ದು. ಟೋಟಲ್ ಆಗಿ 15,000 ಗ್ಯಾಸ್ ಏಜೆನ್ಸಿಗಳಿದ್ದಾವೆ. ಒಂದು ಮನೆಗೆ ನಾವು ಗ್ಯಾಸ್ ಏಜೆನ್ಸಿನ ಪೈಪ್ಲೈನ್ ಮುಖಾಂತರ ತಗೊಂಡ್ರೆ 400 ರೂಪಾಯಿ ಖರ್ಚಾಗುತ್ತೆ. ಒಂದು ತಿಂಗಳಿಗೆ 12 ಕೋಟಿ ರೂಪಾಯಿ ಉಳಿಯುತ್ತೆ. ಒಂದು ವರ್ಷಕ್ಕೆ 150 ಕೋಟಿ ಉಳಿಯುತ್ತೆ. ಇಂಥ ಒಂದು ಉಳಿಯೋ ಯೋಜನೆಯನ್ನು ಈ ಗ್ಯಾಸ್ ಏಜೆನ್ಸಿಯವರು ತಮ್ಮ ಸ್ವಹಿತಕ್ಕಾಗಿ, ಸ್ವ ಆದಾಯಕ್ಕಾಗಿ ಇದನ್ನು ಅವರು ನಿಲ್ಲಿಸಲು ಭಾರಿ ಪ್ರಯತ್ನ ಪಟ್ಟು ರಾಜಕೀಯವಾಗಿ ನಿಲ್ಲಿಸಿದ್ದಾರೆ. ಈ ವೇಳೆ ಮಾಜಿ MLC ಗೋಪಾಲಸ್ವಾಮಿ, ಶಂಕರ್, ಧರಣೇಶ್ವರ್, ನಾಗೇಶ್, ಮಾಜಿ ಪುರಸಭಾ ಸದಸ್ಯರು ಮತ್ತು ಮುಂತಾದವರು ಹಾಜರಿದ್ದರು. ಚನ್ನರಾಯಪಟ್ಟಣ ತಾಲೂಕಿನ ಶ್ರೀ ಕುಂದೂರು ಆದಿಚುಂಚನಗಿರಿ ಸಂಸ್ಥಾನ ಮಠದಲ್ಲಿ ಡಿಸೆಂಬರ್ 4ರಿಂದ 9ರವರೆಗೆ ನವೀಕರಣಗೊಂಡ ದೇವಾಲಯ ಲೋಕಾರ್ಪಣಾ ಜಾತ್ರಾ ಮಹೋತ್ಸವ ನಡೆಯುವುದು ಎಂದು ಶ್ರೀ ಕ್ಷೇತ್ರ ಕುಂದೂರು ಮಠದ ಕಾರ್ಯದರ್ಶಿಗಳು ಶ್ರೀ ಶಂಭುನಾಥ ಸ್ವಾಮೀಜಿಯವರು ತಿಳಿಸಿದರು. ಚನ್ನರಾಯಪಟ್ಟಣ ತಾಲೂಕಿನ ಶ್ರೀ ಕುಂದೂರು ಆದಿಚುಂಚನಗಿರಿ ಸಂಸ್ಥಾನ ಮಠದಲ್ಲಿ ಡಿಸೆಂಬರ್ 4ರಿಂದ 9ರವರೆಗೆ ನವೀಕರಣಗೊಂಡ ದೇವಾಲಯ ಲೋಕಾರ್ಪಣೆ ಜಾತ್ರಾ ಮಹೋತ್ಸವ ನಡೆಯುವುದು ಅಂತ ಶ್ರೀ ಕ್ಷೇತ್ರ ಕುಂದೂರು ಮಠದ ಕಾರ್ಯದರ್ಶಿಗಳು ಶ್ರೀ ಶಂಭುನಾಥ ಸ್ವಾಮಿಯವರು ತಿಳಿಸಿದ್ದಾರೆ. ಚನ್ನರಾಯಪಟ್ಟಣದಲ್ಲಿಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶ್ರೀ ಕ್ಷೇತ್ರ ಕುಂದೂರು ಮಠದಲ್ಲಿ ಶ್ರೀ ರಂಗನಾಥ ಸ್ವಾಮಿ ಹಾಗೂ ಶ್ರೀ ವಿಶ್ವನಾಥ ಸ್ವಾಮಿ ಹಾಗೂ ಪರಿವಾರ ದೇವತೆಗಳ ನವೀಕರಣಗೊಂಡ ದೇವಸ್ಥಾನಗಳ ಲೋಕಾರ್ಪಣೆ ಹಾಗೂ ಕುಂಭಾಭಿಷೇಕ ಕಾರ್ಯಕ್ರಮ ಡಿಸೆಂಬರ್ 4ರಿಂದ 9ರವರೆಗೆ ನಡೆಯಲಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಗುರು ದೇವತಾ ಕೃಪೆಗೆ ಪಾತ್ರರಾಗಬೇಕು ಅಂತ ಮನವಿ ಮಾಡಿದರು. ಈ ವೇಳೆ ಶಿವಪುತ್ರನಾಥ ಸ್ವಾಮೀಜಿ ಹಾಜರಿದ್ದರು. ಸಚ್ಚಿದಾನಂದ ಭೌಮ ದೇವಜೋಘೋಷಿತರೂಪಿಣಿ
ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಪ್ರಪ್ರಥಮವಾಗಿ ಈ ಒಂದು ಕುಂದೂರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಎಲ್ಲ ಕ್ಷೇತ್ರದ ದೇವತೆಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳು ಮಾಡಿ, ಆರಾಧ್ಯ ದೈವ ಪ್ರಾತಸ್ಮರಣೀಯ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳು ಮಾಡಿ, ಈ ಒಂದು ಪುಣ್ಯಕ್ಷೇತ್ರದ ಇಂದಿನ ಸದ್ಗುರುಗಳಾಗಿದ್ದಂತಹ ಪರಮ ಪೂಜ್ಯ ಶ್ರೀ ಶ್ರೀ ರಾಮಯ್ಯ ಪರದೇಶಿ ಮಹಾಸ್ವಾಮೀಜಿಯವರು ಕೂಡ ಸ್ಮರಣೆಯನ್ನು ಮಾಡಿ, ಪ್ರಸ್ತುತ ಈ ಪೀಠದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಜಗದ್ಗುರುಗಳಾದಂತಹ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಯುತ್ತಾ, ಈ ಒಂದು ಶ್ರೀ ಕುಂದೂರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷವಾಗಿ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ಪತ್ರಿಕಾ ಸಂಘಟನೆಯನ್ನು ಕರೆದು ಈ ಸಂಪೂರ್ಣ ಮಾಹಿತಿಯನ್ನು ಕೊಡುವಂಥ ಒಂದು ನಿಟ್ಟಿನಲ್ಲಿ ಈ ವರ್ಷ ಕೂಡ ನಮ್ಮೆಲ್ಲ ನಮ್ಮ ಕುಂದೂರು ಮಠದಲ್ಲಿದೆ. ನವಕಲಶ ಸ್ಥಾಪನೆ ಅವತ್ತೇ 6ನೇ ತಾರೀಕು ಶುಕ್ರವಾರ ಆಗ್ತದೆ. ಅದಾದ ನಂತರ ಜಾತ್ರೆ ಪ್ರಾರಂಭ ಆಗ್ತದೆ. ಅದೇ ರೀತಿ ಕೂಡ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಸುಬ್ರಹ್ಮಣ್ಯೇಶ್ವರ 7ನೇ ತಾರೀಕು ಶನಿವಾರ ಪ್ರಾತಃ ಕಾಲದಲ್ಲಿ ಮಹಾಸ್ವಾಮಿಯ ಸನ್ನಿಧಿಯಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಅಭಿಷೇಕ ಪೂಜೆ ಮಹಾಸಂಕಲ್ಪ ಮಹಾಮಂಗಳಾರತಿ ಆದಮೇಲೆ ಗೋಧೂಳಿ ಲಗ್ನ ಸುಮಾರು 4:15 ರಿಂದ 5:30 ಸಮಯದಲ್ಲಿ ಸುಬ್ರಹ್ಮಣ್ಯೇಶ್ವರ ಷಷ್ಠಿ ರಥೋತ್ಸವ. ಈ ಭಾಗದ ಜನತೆ ಭಾಳಷ್ಟು ವಿಶೇಷವಾಗಿ ತರಕಾರಿಯನ್ನು ದಾನ ಮಾಡೋದು, ಉಪವಾಸ ಇರೋದು, ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಮನಸ್ಸೆಲ್ಲ ಶುದ್ಧಿ ಮಾಡಿಕೊಂಡು ಬಂದು ರಥೋತ್ಸವದಲ್ಲಿ ಬಂದು ಪಾಲ್ಗೊಂಡು ರಥ ಆದ ನಂತರ ಹೋಗಿ ಎಲ್ಲ ಪ್ರಸಾದ ಮಾಡುವಂಥ ವ್ಯವಸ್ಥೆಯನ್ನು ಅನೇಕ ಕಾಲದಿಂದ ವರ್ಷಗಳಿಂದ ನಮ್ಮ ಗ್ರಾಮೀಣ ಕುಂದೂರು ಮತ್ತು ಅಕ್ಕಪಕ್ಕ ಗ್ರಾಮಸ್ಥರು ಅನೇಕ ಸದ್ಭಕ್ತರಿಗಳು ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಅದೇ ಶ್ರದ್ಧೆಯಿಂದ ಭಕ್ತಿಯಿಂದ ಮುಂದುವರ್ಕೊಂಡು ಹೋಗ್ತಾ ಇದೆ. ಅದಾದ ನಂತರ ಸ್ವಾಮೀಜಿಯವರು ಕೂಡ ರಥೋತ್ಸವಕ್ಕೆ ಬರ್ತಾರೆ. ಮತ್ತು ಮಾರನೇ ದಿವಸ 7ನೇ ತಾರೀಕು ಭಾನುವಾರ 8ನೇ ತಾರೀಕು ಭಾನುವಾರ ರಂಗನಾಥ ಸ್ವಾಮಿ ರಥೋತ್ಸವ. ಅದು ಕೂಡ ಭಾಳ ಈ ಭಾಗಕ್ಕೆ ಒಂದು ವೈಷ್ಣವ ಸಂಪ್ರದಾಯದಲ್ಲಿ ಶಿವ ಮತ್ತು ರಂಗನಾಥ ಸ್ವಾಮಿ ಒಟ್ಟಿಗೆ ನೋಡುವಂಥ ಕ್ಷೇತ್ರ ನಮ್ಮ ಕುಂದೂರು ಮಹಾಸಂಸ್ಥಾನ ಮಠ ಆಗಿದೆ. ಭಾನುವಾರ 8ನೇ ತಾರೀಕು ಅದು ಕೂಡ ಸಂಜೆ 4:30 ರಿಂದ 5:30 ಸಮಯ. ಮೈಲ್ಸ್ಟೋನ್ ಮಹೋತ್ಸವ ಕಾರ್ಯಕ್ರಮವು ಮೈಲ್ಸ್ಟೋನ್ ಅಕಾಡೆಮಿಯ ಡೈರೆಕ್ಟರ್ ಪ್ರಜ್ವಲ್ ಎಂಬಿ ಅವರ ಅಧ್ಯಕ್ಷತೆಯಲ್ಲಿ ಶ್ರೀ ಅರವಿಂದ ಮಹೇಶ್ PU ಕಾಲೇಜ್ ಆವರಣದಲ್ಲಿ ನಡೆಯಿತು. ಮೈಲ್ಸ್ಟೋನ್ ಮಹೋತ್ಸವ ಕಾರ್ಯಕ್ರಮವು ಮೈಲ್ಸ್ಟೋನ್ ಅಕಾಡೆಮಿಯ ಡೈರೆಕ್ಟರ್ ಪ್ರಜ್ವಲ್ ಎಂಬಿ ಅವರ ಅಧ್ಯಕ್ಷತೆಯಲ್ಲಿ ಮೈಲ್ಸ್ಟೋನ್ ಅಕಾಡೆಮಿಯ ಶ್ರೀ ಅರವಿಂದ್ ಮಹೇಶ್ PU ಕಾಲೇಜ್ ಆವರಣದಲ್ಲಿ ನಡೆಯಿತು. ಮೈಲ್ಸ್ಟೋನ್ ಮಹೋತ್ಸವದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿಂದ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ, ನಾದಶಂಕರ ಮ್ಯೂಸಿಕ್ ಅಕಾಡೆಮಿ ಅವರಿಂದ ಸಂಗೀತ ರಸ ಸಂಜೆ ಹಾಗೂ ಡಿಜೆ ನೈಟ್ ಕಾರ್ಯಕ್ರಮ ನಡೆಯಿತು. ಈ ವೇಳೆ ವಿವಿಧ ಶಾಲಾ ಕಾಲೇಜಿನ ಶಿಕ್ಷಕರು ಹಾಗೂ ಪತ್ರಿಕೋದ್ಯಮ ಮಿತ್ರರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಖ್ಯಾತ ಸಂಗೀತ ನಿರ್ದೇಶಕರಾದ ವಿ ಮನೋಹರ್, ಮೈಲ್ಸ್ಟೋನ್ ಅಕಾಡೆಮಿಯ CO ಶೀತಲ್, ಪ್ರಾಂಶುಪಾಲ ವಿಜಯಕುಮಾರ್, ಕಾರ್ಯದರ್ಶಿ ಯಶೋಧ, ವರ್ಷಿಣಿ, ಮೈಲ್ಸ್ಟೋನ್ ಅಕಾಡೆಮಿ ಅಧ್ಯಕ್ಷ ಬಸವರಾಜ್ ಮುಂತಾದವರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕ್ರೀಡಾಂಗಣ ನಿರ್ಮಾಣಕ್ಕಾಗಿ ಒಟ್ಟು 50 ಎಕರೆ ಜಾಗವನ್ನು ನೀಡಲಾಗಿದೆ. ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಿರ್ಮಾಣದಿಂದ ಜಿಲ್ಲೆಯ ಅಭಿವೃದ್ಧಿ ಸಾಧ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಆಶ್ರಯದಲ್ಲಿ ಜನ ಕಲ್ಯಾಣ ಸಮಾವೇಶ. ಇದು ಜನರ ಬದುಕಿಗಾಗಿ ಹಾಗೂ ಕಲ್ಯಾಣಕ್ಕಾಗಿ ಮಾಡ್ತಾ ಇರೋ ಸಮಾವೇಶ. ಹಾಸನದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸ್ಪಷ್ಟನೆ. ಕರ್ತವ್ಯಕ್ಕೆ ಹಾಜರಾಗುವ ಸಂಭ್ರಮದಲ್ಲಿದ್ದ IPS ಅಧಿಕಾರಿಯ ಖುಷಿ ಕಸಿದ ವಿಧಿ. ಪೊಲೀಸ್ ಬೊಲೆರೋ ಟೈರ್ ಸ್ಫೋಟವಾಗಿ IPS ಅಧಿಕಾರಿ ಹರ್ಷವರ್ಧನ್ ಸಾವು. ಜಿಲ್ಲಾಡಳಿತದಿಂದ ಮೃತ ಅಧಿಕಾರಿಗೆ ಪುಷ್ಪ ನಮನ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ 9. ಇದು ಕನ್ನಡಿಗರ ಕಣ್ಮಣಿ.